ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಹೊಸ 2026 ಹೊಸ ಆಂಗ್ಲ ವರ್ಷದಲ್ಲಿ ಮುಖ್ಯವಾಗಿ ನಾವು ವ್ಯಾವಹಾರಿಕವಾಗಿ ಆಂಗ್ಲನಾಮ ವರ್ಷವನ್ನು ನಾವು ಕನ್ಸಿಡರ್ ಮಾಡ್ತಾ ಇರ್ತೇವೆ. ಪರ್ಟಿಕ್ಯುಲರಾಗಿ ಜನವರಿ, ಫೆಬ್ರವರಿ, ಏಪ್ರಿಲಲ್ಲಿ ಯಾವ ರೀತಿ ಇರುತ್ತೆ. ತುಂಬ ಜನ ಈ ಹೊಸ ವರ್ಷಕ್ಕೆ ಹೊಸ ಹಣಕಾಸಿನ ಪ್ಲಾನಿಂಗ್ಸ್ ಮಾಡ್ಕೊಂಡಿರ್ಬೋದು, ಅಥವಾ ಒಂದು ಪ್ರಾಪರ್ಟಿನ ಪ್ಲಾನಿಂಗ್ ಮಾಡ್ಕೊಂಡಿರ್ಬೋದು. ದ್ವಾದಶ ರಾಶಿಗಳಿಗೆ ಮುಖ್ಯವಾಗಿ ಈ ಹಣಕಾಸಿನ ಜೀವನ ಯಾವ ರೀತಿ ಇರುತ್ತೆ, ಈ ವರ್ಷ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಹಣಕಾಸಿನ ಆರೋಗ್ಯ, ವೆಲ್ತ್ ಮ್ಯಾನೇಜ್ಮೆಂಟ್, ನಮಗೆ ಆರೋಗ್ಯ ಯಾವ ರೀತಿ ಇಂಪಾರ್ಟೆಂಟೋ ಅದೇ ರೀತಿ ಈ ನಮ್ಮ ಹಣಕಾಸಿನ ವ್ಯವಸ್ಥೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸಂಪಾದನೆ, ನಮ್ಮ ಖರ್ಚುಗಳು, ಸಮ್ಟೈಮ್ಸ್ ಏನಾಗುತ್ತೆ, ಬರುವಂತಹ ಆದಾಯಕ್ಕಿಂತ ಮಾಡುವಂತಹ ಖರ್ಚುಗಳು ಅಧಿಕವಾದಾಗ ಏನಾಗುತ್ತೆ, ಸಾಲಗಳು ಮಾಡುವಂತಹ ಪರಿಸ್ಥಿತಿ ಬಂದಾಗ ಹಣಕಾಸಿನ ಸಮಸ್ಯೆಗಳು ಉತ್ಪನ್ನವಾಗೋದು. ಸೊ ಹಣಕಾಸಿನ ಜೀವನ ಯಾವ ರೀತಿ ಇರುತ್ತೆ, ದ ಫೈನಾನ್ಷಿಯಲ್ ಲೈಫ್ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ, ಅದರಲ್ಲಿ ಕೂಡ ಕುಜಾಧಿಪತಿಯಾಗಿರುವಂತಹ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಫಿನಾನ್ಷಿಯಲ್ ಲೈಫ್, ಹಣಕಾಸಿನ ಜೀವನ, ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ತೇವೆ ಈಗ ಅಲ್ವಾ. ಸೊ ಮೇನ್ ಬೇಕಾಗಿರೋದೇ ಅದು ಉದ್ಯೋಗ ಪೂರ್ವಕ ಮುಖಾಂತರ ಅಥವಾ ವ್ಯಾಪಾರ, ಹಣಕಾಸಿನ ವ್ಯವಹಾರಗಳು ಅದ್ಭುತ ಆಸ್ತಿಯ ಮುಖಾಂತರ ಬರುತ್ತೆ. ಕೆಲವೊಂದು ನಿರೀಕ್ಷೆ ಮಾಡ್ತಿರ್ತಾರೆ, ಅಂದರೆ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಹೂಡಿಕೆಗಳಾಗಿರಬಹುದು, ಅಥವಾ ಹೊಸದಾಗಿ ಕಂಡುಕೊಂಡಿರುವಂತಹ ಕೆಲವೊಂದು ಆದಾಯ ಮಾರ್ಗಗಳಾಗಿರಬಹುದು. ಈ ಮೇಷರಾಶಿಯವರಿಗೆ ಮುಖ್ಯವಾಗಿ ರಾಹು ಲಾಭಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿದ್ದಾರೆ. ಇವರಿಗೆ ಸಾಡೆ ಸಾತಿ ಆರಂಭವಾದ್ರೂ ಕೂಡ ಮುಖ್ಯವಾಗಿ ಈ ಫಿನಾನ್ಷಿಯಲ್ ಲೈಫ್ ಅಂತ ನೋಡಿದಾಗ ಮೇಷರಾಶಿಯವರಿಗೆ 2026 ಅನ್ನೋದು ಒಂದು ಮುಖ್ಯವಾಗಿ ಒಂದು ಕಡೆ ಅದ್ಭುತ ರೀತಿಯಲ್ಲಿ ಬಲವಾದ ಆರ್ಥಿಕ ಸ್ಥಿತಿಯನ್ನು ಗೋಚಾರವಾಗ್ತಾ ಇದೆ. ಅದೇ ರೀತಿ ವ್ಯತಿರೇಕ ಫಲಗಳನ್ನು ಕೂಡ ಕೊಡ್ತಾ ಇದೆ. ಬಿಕಾಸ್ ಈ ಕರ್ಮಕಾರಕನಾಗಿರುವಂತಹ ಖರ್ಚಿನ ಸ್ಥಾನದಲ್ಲಿ, ವ್ಯಯ ಸ್ಥಾನದಲ್ಲಿ ಈ ಆರಂಭ ದಶೆಯಲ್ಲಿ, ಸಾಡೆ ಸಾತಿನ ಆರಂಭ ದಶೆಯಲ್ಲಿ ಇರುವುದರಿಂದ ಮುಖ್ಯವಾಗಿ ಆದಾಯ ಮತ್ತು ಖರ್ಚುಗಳು ಎರಡೂ ಕೂಡ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಗಳನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಮೇಷರಾಶಿಯವರಿಗೆ ನೋಡಬಹುದು. ಅದರಲ್ಲೂ ಕೂಡ ಒಂಚೂರು ಏನಾದರೂ ಅಡ್ವಾಂಟೇಜ್ ಇದೆ ಅಂದರೆ ಏಕಾದಶಕ್ಕೆ ಬಂದಿರುವಂತಹ ರಾಹು, ಮುಖ್ಯವಾಗಿ ಏಕಾದಶಕ್ಕೆ ಬಂದಿರುವಂತಹ ರಾಹು ಅಥವಾ ಪರ್ಸ್ನಲ್ ಚಾರ್ಟಲ್ಲಿ ನೋಡಿಕೊಳ್ಳುವಾಗ ಏಕಾದಶದಲ್ಲಿ ರಾಹು ಇದ್ದರೆ ಅವರಿಗೆ ವಿದೇಶಿ ಮೂಲೆಗಳಿಂದ ಧನಾದಾಯ, ವಿದೇಶಿ ಮೂಲೆಗಳಿಂದ ಇವರಿಗೆ ವಿದೇಶಗಳಲ್ಲಿ ಹೋಗಿ ಹಣ ಸಂಪಾದನೆಗೆ ಬೇಕಾಗಿರುವಂತಹ ವ್ಯವಸ್ಥೆ ಅನ್ನುವುದು ತುಂಬ ದೃಢವಾಗಿ ಗೋಚಾರವಾಗ್ತಾ ಇರುತ್ತೆ. ಸೊ ಇವರಿಗೆ ಗುರುಬಲ ಇದ್ರೂ ಶನಿ ಪರಮಾತ್ಮ ಅನುಕೂಲವಾಗಿ ಇದ್ರೂ ಕೂಡ ಪ್ರಮುಖವಾಗಿ ರಾಹು ಏಕಾದಶ ಭಾವದಲ್ಲಿ ಲಾಭಸ್ಥಾನದಲ್ಲಿ ಇವರಿಗೆ ಅಡಿಷ್ನಲ್ಲಾಗಿ ಅಂದರೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಅನ್ನೋದು ಜಾಸ್ತಿ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಮೇಷರಾಶಿಯವರಿಗೆ. ಅದು ಬೋನಸ್ ರೂಪದಲ್ಲಾಗಿರಬಹುದು, ಅಥವಾ ಇನ್ಸೆಂಟಿವ್ಸ್ ರೂಪದಲ್ಲಾಗಿರಬಹುದು, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ಗೆ ಮೆಚ್ಚಿ ಅಡಿಷ್ನಲ್ ಆಗಿ, ಅಂದರೆ ನಿಮಗೆ ಬರುವಂತಹ ಸ್ಯಾಲರಿಗೆ ಅಡಿಷ್ನಲ್ ಆಗಿ ನಿಮಗೆ ಈ ಇಂಕ್ರಿಮೆಂಟ್ ಜೊತೆಗೆ ಕೆಲವೊಂದು ಸಮ್ ಪರ್ಸೆಂಟೇಜ್ ಆಫ್ ಅಮೌಂಟ್, ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೋದಾಗಿರ್ಬೋದು. ಇನ್ನು ಕೆಲವೊಂದು ವ್ಯಕ್ತಿಗಳು ವೃತ್ತಿ ಉದ್ಯೋಗಗಳ ಜೊತೆಗೆ ಅಡಿಷ್ನಲ್ ಇನ್ಕಮ್ ಸೋರ್ಸಸ್ ಇಟ್ಕೊಂಡಿರ್ತಾರೆ. ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ವಿಷಯದಲ್ಲಾಗಿರಬಹುದು. ಮುಖ್ಯವಾದಲ್ಲಿ ನಾನು ಹೇಳಿದ್ದೀನಲ್ವ, ಏಕಾದಶದಲ್ಲಿ ರಾಹು ಬಂದರೆ ವಿದೇಶಿ ಇನ್ಕಮ್ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಯಾರಿಗೆ ಈ ವಿದೇಶಗಳಿಂದ, ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ತಾರೆ, ಯೂಟ್ಯೂಬರ್ಸ್ ಇರ್ತಾರೆ, ಇವರಿಗೆಲ್ಲ ಕೂಡ ಇನ್ಕಮ್ ಯಾವ ರೀತಿ ಬರುತ್ತೆ, ಅದರ್ ಕಂಟ್ರಿಯಿಂದನೇ ಬರುತ್ತೆ. ಸೊ ಈ ರೀತಿ ಮೇಷರಾಶಿಯವರಿಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ವಿದೇಶಿ ಮೂಲೆಗಳ ಮುಖಾಂತರ ಆಗಿರಬಹುದು, ಈ ರಾಹು ಲಾಭಸ್ಥಾನದಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ತರ್ತಾ ಇದ್ದಾರೆ. ಮುಖ್ಯವಾಗಿ ಈ ವರ್ಷ ಒಟ್ಟಾಗಿ ನೋಡಿದರೆ ಮೇಷರಾಶಿಯವರಿಗೆ ಆದಾಯ ವಿಷಯಗಳಲ್ಲಿ ಇಂಕ್ರಿಮೆಂಟ್, ಅಂದರೆ ಪ್ರತಿ ಮಂತ್ ಬರ್ತಾ ಇರುವಂತಹ ಆದಾಯದಲ್ಲಿ ಹೆಚ್ಚಳ ಆಗ್ಬೋದು, ಅಥವಾ
ಒನ್ ಟೈಮ್ ಬೆನಿಫಿಟ್ ಅನ್ನೋ ರೀತಿಯಲ್ಲಿ ಒಂದು ಲಮ್ಸಮ್ ಅಮೌಂಟ್ ನಿಮಗೆ ಅಡಿಷ್ನಲ್ ಆಗಿ ಬರುವಂತಹ ಸೂಚನೆಯು ಇದೆ. ಮತ್ತು ಆದಾಯ ಬಗ್ಗೆ ತಿಳ್ಕೊಂಡಿದ್ದೀವಿ, ಮತ್ತು ಖರ್ಚುಗಳ ಬಗ್ಗೆನೂ ತಿಳ್ಕೊಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮರು ಆಸೀನರಾಗಿದ್ದಾರೆ. ಈ ಮೇಷರಾಶಿಯವರಿಗೆ 7.5 ಆರಂಭ ದಿನಗಳು, ಮುಖ್ಯವಾಗಿ ಎಷ್ಟು ಆದಾಯ ಇದ್ರೂ ಕೂಡ, ಎಷ್ಟು ಇನ್ಕಮ್ ಇದ್ರೂ ಕೂಡ ಆ ಮೇನ್ ವೆಲ್ತ್ ಮ್ಯಾನೇಜ್ಮೆಂಟ್, ಪ್ರಾಪರ್ ಪ್ಲಾನಿಂಗ್ ಅನ್ನೋದು ಇರಬೇಕಾಗಿರುತ್ತೆ. ಫಿನಾನ್ಷಿಯಲ್ ಡಿಸಿಪ್ಲೈನ್ ಅನ್ನೋದು ಇರಬೇಕಾಗಿರುತ್ತೆ. ಬಂದಿದೆ ಆಕಸ್ಮಿಕವಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಮೋಜು ಮಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಕೂಡ ಪ್ರಾಪರ್ ಪ್ಲಾನಿಂಗ್ ಅನ್ನೋದು ಇಲ್ಲಿ ಗೇಟ್ ಓಪನ್ ಆಗಿಬಿಟ್ಟಿದೆ, ಎಕ್ಸ್ಪೆಂಡಿಚರ್ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಶನಿ ಪರಮಾತ್ಮರು 12ನೇ ಸ್ಥಾನದಲ್ಲಿದ್ದು. ಸೊ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕೆ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಖರ್ಚುಗಳಾಗಿರಬಹುದು, ಅಥವಾ ವಿದೇಶಿ ಪ್ರಯಾಣಗಳಿಗೆ ಮಾಡಬೇಕಾಗಿರುವಂತಹ ಖರ್ಚುಗಳಾಗಿರಬಹುದು, ನಿಮ್ಮ ಕುಟುಂಬ ಅವಶ್ಯಕತೆಗಳಿಗೆ ಬೇಕಾಗಿರುವಂತಹ ವ್ಯಯ ಖರ್ಚುಗಳ ಸ್ಥಾನ ಆಗಿರಬಹುದು, ನೀವು ಹಿಂದೆ ಮಾಡಿರುವಂತಹ ಸಾಲಗಳನ್ನು ತೀರಿಸಬೇಕಾಗಿರುವಂತಹ ಸಂದರ್ಭಗಳಾಗಿರಬಹುದು, ಕೆಲವೊಂದು ಕಾನೂನಿಗೆ ಪೇ ಮಾಡಬೇಕಾಗಿರುವಂತಹ ಕೆಲವೊಂದು ಮಾನದಂಡಗಳಾಗಿರ್ಬೋದು, ಅಥವಾ ಫೈನ್ಗಳಾಗಿರ್ಬೋದು, ಟ್ಯಾಕ್ಸ್ಗಳಾಗಿರಬಹುದು. ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಖರ್ಚುಗಳ ಸ್ಥಾನ ಅಂದರೆ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಈ ಬಂದಿರುವಂತಹ ಆದಾಯ ಇಮಿಡಿಯೇಟಾಗಿ ಬರುತ್ತೆ. ಬಟ್ ಅದಕ್ಕೆ ಆಗಿರುವಂತಹ ಕೆಲವೊಂದು ಕಮಿಟ್ಮೆಂಟ್ಸ್ ಅನ್ನೋದು ಯಾವುದೋ ಒಂದು ಅಯೋಗ್ಯವಾಗಿರುವಂತಹ ಖರ್ಚುಗಳು, ಅದು ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಕಟ್ಟೋದಾಗಿರ್ಬೋದು, ಡ್ಯೂಸ್ ಪೇ ಮಾಡೋದಾಗಿರ್ಬೋದು, ಅಥವಾ ಒಂದು ಗೃಹ ನಿರ್ಮಾಣಕ್ಕೆ ಮನೆ ಆಲ್ಟ್ರೇಷನ್ ಮಾಡೋದಾಗಿರ್ಬೋದು, ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು, ಈ ರೀತಿ ಬಂದಿರುವಂತಹ ಹಣವು ಅದೇ ರೀತಿ ಶನಿ ಪರಮಾತ್ಮ ಇಲ್ಲಿ ಖರ್ಚುಗಳ ಡೇಟ್ ಇನ್ಫ್ಲೋ ಅದೇ ರೀತಿ ಇರುತ್ತೆ, ಔಟ್ಫ್ಲೋನು ಅದೇ ರೀತಿ ಇರುತ್ತೆ. ಸೊ ಈ ಟೈಮಲ್ಲಿ ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರುವಂತಹ ವಿಷಯಗಳೇನಪ್ಪ ಅಂದರೆ, ಮುಖ್ಯವಾಗಿ ನೀವು ನೀವು ಸ್ವಲ್ಪ ಬುದ್ಧಿ ಓಡಿಸಿದ್ರೆ, ತಿಳುವಳಿಕೆಯನ್ನು ಓಡಿಸಿದ್ರೆ, ಬಂದಿರುವಂತಹ ಆದಾಯವನ್ನು ಹೂಡಿಕೆಗಳ ರೂಪದಲ್ಲಿ ಬದಲಾವಣೆ ಮಾಡುವುದರಿಂದ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನೋದು ಎಕ್ಸಲೆಂಟ್ ಇರುತ್ತೆ. ಯಾಕಂದರೆ ಇನ್ನು ಖರ್ಚಿನ ಸ್ಥಾನ 7.5. ಬಟ್ ಮುಂದಿನ ದಿನಗಳಲ್ಲಿ ಈ ಶನಿ ಪರಮಾತ್ಮ ಕೆಲವೊಂದು ವಿಷಯಗಳಲ್ಲಿ ವಿದ್ಯೆ, ಆರೋಗ್ಯ, ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಇತ್ಯಾದಿ ಏನೋ ಹೇಳೋಕ್ಕಾಗಲ್ಲ. ಸೊ ಮುಂದಿನ ದಿನಗಳಿಗೆ ಹೂಡಿಕೆಗಳು, ಉಳಿತಾಯಗಳ ಮುಖಾಂತರ ನೀವು ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ, ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ತಪ್ಪಿಸ್ಬೋದು. ಅಂದರೆ ಯಾವ ರೀತಿ, ಮುಖ್ಯವಾಗಿ ಕ್ಷಣಿಕಾವೇಶದಲ್ಲಿ ಅಥವಾ ಕೆಲವೊಂದು ಆವೇಶಪೂರ್ವಿತವಾಗಿ ಪಕ್ಕದ ವ್ಯಕ್ತಿ ಅಥವಾ ನಿಮ್ಮ ಕೊಲೀಗ್, ನಿಮ್ಮ ಫ್ರೆಂಡ್ ಯಾರೋ ಒಳ್ಳೆ ಈಗ ಬರ್ತಾ ಇರುವಂತಹ ಬ್ರ್ಯಾಂಡ್ ಅದೆಲ್ಲ ನಮಗೆ ಬೇಡ, ಬಟ್ ಒಳ್ಳೆ ಕಾಸ್ಟ್ಲಿ ಒಂದು ಗ್ಯಾಜೆಟ್ ತೊಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೇಟಸಲ್ಲಿ ಇಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ನೀವು ಅವ್ರೇನು ತಗೊಳ್ಳೋದು, ನನ್ನ ಹತ್ರನೂ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಆವೇಶ ಪೂರಿತದಲ್ಲಿ ಅಥವಾ ನಿಮ್ಮ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನುವಂತಹ ವಿಷಯಗಳಲ್ಲಿ ಆವೇಶಪೂರಿತವಾಗಿ ಕ್ಷಣಿಕಾವೇಶದಲ್ಲಿ ಹೋಗಿ ಪರ್ಚೇಸ್ ಮಾಡೋದು. ಮತ್ತು ಕೆಲವೊಂದು ಕೆಟ್ಟ ವ್ಯಸನಗಳು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಸಹವಾಸಗಳ ಜೊತೆ ಮಾಡುವಂತಹ ಅನಾವಶ್ಯಕ ಖರ್ಚುಗಳಾಗಿರಬಹುದು. ಈ ಮುಖಾಂತರ ಹಣ ನಷ್ಟವಾಗುವಂತಹ, ಖರ್ಚು ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದರ ಬದಲಾಗಿ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ವಿಷಯಗಳಲ್ಲಾಗಿರ್ಬೋದು, ಆರೋಗ್ಯ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು, ಮುಖ್ಯವಾಗಿ ಸ್ವಲ್ಪ ತುಂಬ ಯೋಚನೆ ಮಾಡಿ ಈ ವ್ಯಾಪಾರಗಳಲ್ಲಿ ಪಾರ್ಟ್ನರ್ಶಿಪ್ ಹೂಡಿಕೆಗಳು ಮಾಡಬೇಕು, ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡೋ ರೀತಿಯಲ್ಲಿದ್ದರೆ ಪ್ರಾಪರ್ ಡಾಕ್ಯುಮೆಂಟ್, ಪ್ರಾಪರ್ ಅಗ್ರಿಮೆಂಟು, ಈ ಕಾಂಟ್ರ್ಯಾಕ್ಟ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಈ ಟೈಮಲ್ಲಿ ಉತ್ತಮ. ಇನ್ನು ಇದನ್ನು ನೋಡಿಕೊಂಡ್ರೆ ನಾವು ಜೂನ್ 22ನೇ ತಾರೀಕಿಂದ ಅಕ್ಟೋಬರ್ 31ರವರೆಗೂ ಕೂಡ ಚತುರ್ಥ ಸ್ಥಾನಕ್ಕೆ ಬರುವಂತಹ ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾರೆ, ಅಂದರೆ ಉಚ್ಚ ಸ್ಥಿತಿಗೆ ಬರ್ತಾರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಚತುರ್ಥ ಸ್ಥಾನ ಅಂದರೆ ಮಾತೃಸ್ಥಾನ, ಈ ಮನೆಯ ಸ್ಥಾನ, ಗೃಹಸ್ಥಾನ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಯಾವ ರೀತಿ ಖರ್ಚುಗಳು ಇರುತ್ತೆ ಅಂದರೆ, ನಿಮ್ಮ ಆಸ್ತಿಯನ್ನು ಪರ್ಟಿಕ್ಯುಲರ್ ನಿಮ್ಮ ಪ್ರಾಪರ್ಟಿ ಇರುತ್ತೆ, ಅದನ್ನು ಸ್ವಲ್ಪ ನಿಮ್ಮ ಪ್ರೊಟೆಕ್ಷನಾಗಿ ಮಾಡ್ಕೋಬೇಕು, ಅಥವಾ ಅಲ್ಲೇನಾದರೂ ಒಂದು ಶೆಡ್ ಥರ
ನಿರ್ಮಾಣ ಮಾಡಿ ಅದನ್ನು ಕಾಪಾಡ್ಕೋಬೇಕು ಅನ್ನುವಂತಹ ಪ್ರಯತ್ನಗಳಾಗಿರ್ಬೋದು, ಅಥವಾ ಮನೆ ಆಲ್ಟ್ರೇಷನ್ ಮಾಡೋದಾಗಿರ್ಬೋದು, ಅಥವಾ ಇರುವಂತಹ ಮನೆಗೆ ಮೇಲೆ ಟಾಪ್ ಫ್ಲೋರು ಅಥವಾ ಹಳೆ ಮನೆ ಜಾಗದಲ್ಲಿ ಮತ್ತೆ ಹೊಸ ಮನೆ ನಿರ್ಮಾಣ ಮಾಡೋದಾಗಿರ್ಬೋದು, ಇನ್ನು ಸ್ವರ್ಣಾಭರಣಗಳ ಮೇಲೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು ಇತ್ಯಾದಿ. ಒಂದು ಪ್ರಾಪರ್ ಪ್ಲಾನಿಂಗ್ ಮುಖಾಂತರ ದೇವಗುರು ಬೃಹಸ್ಪತಿಯು ಇಲ್ಲಿ ನಿಮಗೆ ಉತ್ತಮ ರೀತಿಯಲ್ಲಿ ಹಣಕಾಸಿನ ಖರ್ಚಾಗುವುದಕ್ಕೆ ನಿಮಗೆ ಸ್ವಲ್ಪ ಅನುಗ್ರಹ ನೀಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೇಲೆ ಮತ್ತು ಲಾಂಗ್ ಟರ್ಮ್ಸ್ ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಈ ಜೂನ್ 2ರಿಂದ ಅಕ್ಟೋಬರ್ 30 ಅನ್ನೋದು ಒಂದು ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳು ಆಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಚಾರ್ಟ್ ಮುಖಾಂತರ ಪರಿಶೀಲನೆ ಮಾಡಿದ್ರೆ ಅದರಲ್ಲಿ ಏನಾದರೂ ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ, ಭುಕ್ತಿ ಅದನ್ನು ಆಧರಿಸಿ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ವೆಹಿಕಲ್ ತಗೊಳ್ಳುವಂಥ ಯೋಗ ಇದೆಯಾ, ಅಥವಾ ಮನೆ ನಿರ್ಮಾಣ ಮಾಡುವಂಥ ಅಥವಾ ಮನೆ ಪರ್ಚೇಸ್ ಮಾಡುವಂತಹ ಯೋಗ ಇದೆಯಾ, ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಯೋಗ ಇದೆಯಾ ಅನ್ನೋದನ್ನು ನಿಮ್ಮ ಪರ್ಸ್ನಲ್ ಚಾರ್ಟ್ ಮುಖಾಂತರ ಕಂಪ್ಲೀಟಾಗಿ ತಿಳ್ಕೊಬೇಕಾಗಿರುತ್ತೆ. ಸೊ ಈ ಟೈಮಲ್ಲಿ ಶನಿ ಪರಮಾತ್ಮರು ಕರ್ಮಕಾರಕರು ವ್ಯಯಸ್ಥಾನದಲ್ಲಿರುವುದರಿಂದ ಮೇಷರಾಶಿಯವರು ಆಕಸ್ಮಿಕವಾಗಿ ಏನೋ ಲಾಟ್ರಿ ಹೊಡೆಯುತ್ತೆ, ಈ ವಿಷಯಗಳೆಲ್ಲ ಹೇಳಬಾರ್ದು. ಬಟ್ ಕೆಲವೊಂದು ವಿಷಯಗಳಲ್ಲಿ ಶಾರ್ಟ್ಕಟ್ಟಲ್ಲಿ ಹಣಕಾಸನ್ನು ಸಂಪಾದನೆ ಮಾಡೋಣ, ಬೇಗ ಅಮೌಂಟು ಡಬಲ್ ಆಗಬೇಕು, ಜಾಸ್ತಿ ಬಡ್ಡಿ ಇತ್ಯಾದಿ ವಿಷಯಗಳಿಗೆ, ಆಕರ್ಷಣೆಗಳಿಗೆ, ಅಥವಾ ಕೆಲವೊಂದು ವ್ಯಕ್ತಿಗಳಿಗೆ ಆಲ್ರೆಡಿ ನಮಗೆ ಪ್ರಾಫಿಟ್ಸ್ ಬಂದಿದೆ, ಈಗ ನೋಡ್ತಾ ಇರ್ತೀವಿ ಆನ್ಲೈನ್ ಚೈನ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು, ಈ ಸ್ಟಾಕ್ ಮಾರ್ಕೆಟ್ಸಲ್ಲಿ ಯಾರೋ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅನುಭವ ಇಲ್ಲದೆ ಹೂಡಿಕೆ ಮಾಡೋಕ್ಕೆ ಹೋಗೋದು, ಈ ರೀತಿ ವಿಷಯಗಳಿಗೆ ಸ್ವಲ್ಪ ಈ ವರ್ಷ ಮುಖ್ಯವಾಗಿ ಮೇಷರಾಶಿಯವರು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಈ ಆನ್ಲೈನ್ ಬೆಟ್ಟಿಂಗು, ಗೇಮ್ಸು, ಆ್ಯಪ್ಸು ಇತ್ಯಾದಿ ವಿಷಯಗಳಿಗೆ ಹೋಗಲೇಬಾರ್ದು. ಯು ಹ್ಯಾವ್ ಟು ಅವಾಯ್ಡ್ ಆಲ್ ಸಚ್ ಶಾರ್ಟ್ಕಟ್ ಇನ್ಕಮ್ ಪ್ಲಾನಿಂಗ್ಸ್ ಅನ್ನೋದನ್ನು ತುಂಬ ಸ್ಟ್ರಾಂಗಾಗಿ ಇಂಡಿಕೇಟ್ ಮಾಡ್ತಾ ಇರೋ ಕಾರಣದಿಂದ ನಿಮ್ಮ ಫಿನಾನ್ಷಿಯಲ್ ವಿಚಾರಗಳಿಗೆ ಬಂದರೆ ಮೇಷರಾಶಿಯವರಿಗೆ ಈ ರೀತಿ ವಿಷಯಗಳ ಮೇಲೆ ಸ್ವಲ್ಪ ದೂರವಾಗಿದ್ದು ಲಾಂಗ್ ಟರ್ಮ್ ತುಂಬ ಬೆನಿಫಿಟ್ ಕೊಡುವಂತಹ ವಿಷಯಗಳಲ್ಲಿ ಹಣಕಾಸಿನ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಇನ್ನು ಮತ್ತೊಂದು ದೀರ್ಘ ಸಂಚಾರ ಗ್ರಹವಾಗಿರುವಂತಹ ಮೋಕ್ಷಕಾರಕನಾಗಿರುವಂತಹ ಕೇತು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಈ ಪರ್ಟಿಕ್ಯುಲರ್ ಆಗಿ ನಾನು ಮುಂಚೆ ಹೇಳಿದ್ದೀನಲ್ವ, ಈ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿಬಿಟ್ಟು ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು, ಸೊ ಈ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಇಲ್ಲ ನಂಗೆ ತುಂಬ ಗೊತ್ತು, ತುಂಬ ದಿನಗಳಿಂದ ನಾನು ಅನುಭವ ಇದೆ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಗೈನಿಂಗ್ ಬೆನಿಫಿಟ್ಸು, ಅದು ಅದೇ ರೀತಿ ನಿಮ್ಮ ಪರ್ಸನಲ್ ಚಾರ್ಟಲ್ಲಿ ಕೂಡ ಕೆಲವೊಂದು ಗ್ರಹಗಳು ಅನುಕೂಲವಾಗಿದೆ ಅಥವಾ ದಶೆ ಅಂತರ್ದಶೆ ಅನುಕೂಲವಾಗಿದೆ ಅಂದರೆ ಮುಖ್ಯವಾಗಿ ಅದು ನಿಮ್ಮ ಪ್ರಯತ್ನ ನೀವು ಮಾಡ್ಬೋದು. ಇನ್ನು ರಾಶ್ಯಾಧಿಪತಿ ಕುಜ 12ನೇ ಮನೆಗೆ ಭಾವಕ್ಕೆ ಬರ್ತಾರೆ, ವ್ಯಯಸ್ಥಾನಕ್ಕೆ ಬರ್ತಾರೆ. ಆ ಟೈಮ್ ಯಾವ ಟೈಮು? ಏಪ್ರಿಲ್ 2ರಿಂದ ಮೇ 11ರವರೆಗೂ ಕೂಡ ಈ ಪೀರಿಯಡ್ ಏನಿದೆಯೋ ಏಪ್ರಿಲ್ 2ನೇ ತಾರೀಕಿಂದ ಮೇ 11ನೇ ತಾರೀಕುವರೆಗೂ ಕೂಡ ರಾಶ್ಯಾಧಿಪತಿ ಕುಜ ವ್ಯಯಸ್ಥಾನಕ್ಕೆ ಬಂದಾಗ ಮುಖ್ಯವಾಗಿ ಈ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಕೆಲವೊಂದು ಎಷ್ಟೇ ಅಮೌಂಟ್ ಸೇವ್ ಮಾಡಬೇಕು ಅಥವಾ ಹೂಡಿಕೆ ಮಾಡಬೇಕು, ಉಳಿತಾಯ ಮಾಡಬೇಕು, ಎಕ್ಸ್ಪೆಂಡಿಚರ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ಕೊಂಡ್ರೂ ಕೂಡ ದೆರ್ ಆರ್ ಫ್ಯೂ ಎಕ್ಸ್ಪೆನ್ಸಸ್ ನಿಮ್ಮ ಕಂಟ್ರೋಲಲ್ಲೇ ಇರೋಲ್ಲ. ಸೊ ಆ ವಿಷಯಗಳಿಂದ ಈಗಿಂದಲೇ ಒಂಥರ ಬಡ್ಜೆಟ್ನ ಅಂದರೆ ಮಂತ್ಲಿ ಬಡ್ಜೆಟ್ ಅಥವಾ ಬರುವಂತಹ 3 ತಿಂಗಳಿಗೆ ಬಡ್ಜೆಟ್ ಅಥವಾ 6 ತಿಂಗಳಿಗೆ ಬಡ್ಜೆಟ್ ಅಥವಾ ಈ ವರ್ಷಕ್ಕೆ ಬೇಕಾಗಿರುವಂತಹ ಏನು ಅವಶ್ಯಕತೆಗಳನ್ನು ಅಂತ, ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಯಾವುದ್ರ ಮೇಲೆ ಖರ್ಚುಗಳಿರುತ್ತೆ, ನಿರೀಕ್ಷೆ ಮಾಡ್ತಾ ಇರುವಂತಹ ಖರ್ಚುಗಳೇನು, ಅನಿರೀಕ್ಷಿತವಾಗಿ ಮಾಡಬೇಕಾಗಿರುವಂತಹ ಖರ್ಚುಗಳೇನು ಇತ್ಯಾದಿ ವಿಷಯಗಳನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಒಂದು ಪ್ರಾಪರ್ ಪ್ಲಾನಿಂಗ್ ಬಡ್ಜೆಟ್ ಮುಖಾಂತರ ನೀವೇನಾದರೂ ಮಾಡಿದ್ರೆ ಸ್ವಲ್ಪ ಅನುಕೂಲವಾಗಿರುತ್ತೆ ಫಿನಾನ್ಷಿಯಲಿ ಅಂತ ಹೇಳಬಹುದು. ಅದೇ ರೀತಿ ಯಾವುದೇ ಸೆಕ್ಯುರಿಟೀಸ್ ಇಲ್ಲದೆ ಅಥವಾ ನಂಬಿಕೆ ಇಲ್ಲದೆ ಅಥವಾ ನಾವು ಬಾಯಿ ಮಾತಲ್ಲಿ ನೀವು ಏನಾದರೂ ಕೆಲವೊಂದು ವ್ಯಕ್ತಿಗಳಿಗೆ ಹಣಕಾಸಿನ ಸಹಾಯ ಅಂತ ಅಂದ್ಕೊಳ್ಳಿ, ಸಾಲ ಅಂತ ಅಂದ್ಕೊಳ್ಳಿ, ಅಥವಾ ಮತ್ತೆ ಬರುತ್ತಲ್ವ ಬಡ್ಡಿ ಸೇರಿಸಿ ಅಂತ ಅಂದ್ಕೊಳ್ಳಿ, ವಿತೌಟ್ ಪ್ರೂಫು, ವಿತೌಟ್ ಪ್ರಾಪರ್ ಡಾಕ್ಯುಮೆಂಟೇಷನು, ಈ ವಿಷಯಗಳಲ್ಲಿ ಕೆಲವೊಂದು ಆಪ್ತರೇ ಆಗಿರಲಿ, ರಿಲೇಟಿವ್ಸೇ ಆಗಿರಲಿ, ಬಟ್ ಸಾಲವಾಗಿ ಕೊಡುವಂತಹ ಸಂದರ್ಭಗಳಲ್ಲಿ
ಅದು ದೊಡ್ಡ ಮಟ್ಟದಲ್ಲಿ ಏನಾದರೂ ದುಡ್ಡು ಕಾಸು ಹಣಕಾಸು ಮಾಡುವಂತಹ ವಿಷಯಗಳಲ್ಲಿ ಮೇಷರಾಶಿಯವರು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕಾಗಿರುತ್ತೆ ಈ ವರ್ಷ. ಮುಖ್ಯವಾಗಿ ಮತ್ತಷ್ಟು ಅನುಕೂಲ ಫಲಗಳು ಬೇಕು. ರಾಹು ಗ್ರಹವು ಲಾಭ ಸ್ಥಾನದಲ್ಲಿ ಅನುಕೂಲ ವಿಷಯಗಳು ನೀಡ್ತಾ ಇರೋದರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತಷ್ಟು ಅದ್ಭುತವಾಗಿರಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಾಹು ಗ್ರಹಕ್ಕೆ ಅನುಕೂಲವಾಗಿರುವಂತಹ ಜಪವನ್ನು, ರಾಹು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡುವುದರಿಂದ, ದುರ್ಗಾ ಮಾತೆಗೆ ಸಂಬಂಧಪಟ್ಟಿರುವಂತಹ ದುರ್ಗಾ ಅಷ್ಟೋತ್ತರ, ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡುವುದರ ಮುಖಾಂತರ, ಶುಕ್ರವಾರ ರಾಹುಕಾಲ ಸಮಯದಲ್ಲಿ ಬೆಳಗ್ಗೆ 10:30ರಿಂದ 12 ಗಂಟೆ ಮಧ್ಯದಲ್ಲಿ ದುರ್ಗಾದೇವಿ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪಾರಾಧನೆ ಮಾಡಿ ಈ ದುರ್ಗಾ ಮಾತೆಗೆ ಸಂಕಲ್ಪ ಅಥವಾ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿ, ರಾಹುವ ಆಶೀರ್ವಾದ ಮತ್ತಷ್ಟು ಅನುಕೂಲವಾಗಿ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಅನ್ನೋದು ಈ ವರ್ಷ ಮತ್ತಷ್ಟು ಅನುಕೂಲವಾಗಿರುತ್ತೆ. ಶ್ರೀ ಮಹಾಲಕ್ಷ್ಮೀ ದೇವಿ ಈ ವರ್ಷ ನಿಮ್ಮ ಬಳಿ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.